ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಹಿಡಿಯೋನ ಶುರು ಮಾಡೋಣಂತ. ಇಲ್ಲಿ ನೋಡ್ರಿ, ಚಿನ್ನು ಒಲಿ ಪೂಜೆ ಮಾಡ್ಲತ್ತಾಳ. ಒಲಿ ತೊಳೆದು ಕೊಟ್ಟಿನ್ರಿ ಕಿ ಒಂದು ಸ್ವಲ್ಪ ಪೂಜೆ ಮಾಡುವ ತನನ ಪೂಜೆ ಮಾಡಕತ್ತಾವ ನೋಡ್ರಿ. ಇವತ್ತು ಒಲಿ ಮ್ಯಾಗನೆ ಅಡುಗೆ ಮಾಡ್ಬೇಕು ಅನ್ಕೊಂಡಿನಿ ನೋಡ್ರಿ. ಒಲಿ ಪೂಜೆ ಯಾವ ರೀತಿಗೆ ಫೋಟೋ ಹೊಡಿತೀನಿ ಒಂದು. ಇವತ್ತು 10 ಪದರಿನ ಚಪಾತಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ಫ್ರೆಂಡ್ಸ್. ನಾನು 1 ಪದರಿನ ಭೀ ಮಾಡ್ಬೋದು, 2 ಪದರಿನ ಮಾಡ್ಬೋದು, 3, 4, 10 ಪದರಿನ ತನ ಚಪಾತಿನ ಮಾಡ್ಬೋದು ನೋಡ್ರಿ. ನಾ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬರ್ರಿ. ಇಲ್ಲಿ ನೋಡ್ರಿ, ಪದರ ಚಪಾತಿ ಮಾಡ್ಲಿಕ್ಕೆ ಹಿಟ್ಟು ತೊಗೊಂಡಿನ್ರಿ. ಗೋಧಿ ಹಿಟ್ಟು ಒಂದು ಸ್ವಲ್ಪ, ಗೋಧಿ ಹಿಟ್ಟು ತೊಗೊಂಡು ಚಾಳಸಲತ್ತೀನಿ ನೋಡ್ರಿ. ಅದಕ್ಕೆ ಚಾಳಸಿ ಚೆಂದಾಗಿ ಮಿದುವಾಗಿ ನಾದ್ಬೇಕು ನೋಡ್ರಿ. ನಾದದ್ರಾಗೆ ಹಿಟ್ಟು ಮೆತ್ತಗೆ ಆಗ್ಬೇಕು ನೋಡ್ರಿ. ಅಷ್ಟು ಚಂದ ಹಿಟ್ಟು ನಾದದೇವು ಅಂದ್ರೆ ಚಪಾತಿ ಮಸ್ತ್ ಬರ್ತಾವೆ ನೋಡ್ರಿ. ತುಟಿಲಿ ತಿನ್ನಬೇಕು ಆ ರೀತಿ ಚಪಾತಿ ಬರ್ತಾವೆ. ಇಲ್ಲಿ ಒಲಿ ಪೂಜೆ ಅಂತೂ ಮಾಡಿ ಚಿನ್ನು ನಾ ಒಲಿ ತೊಳೆದು ಕೊಟ್ಟಿದ್ದಲ್ರಿ ಆಕಿಗೆ. ಸೋನು ಬೇಗ ಜಳಕ ಮಾಡಿ ಬಂದು ಕೂತಾನ. ಒಲ್ಯಾಗ ಒಲಿ ಪುಟ್ಟು ಮಾಡ್ತಾನಂತ. ಒಲಿ ಪುಟ್ಟು ಮಾಡೋದು ಭಾಳ ಅವಸರ ಅವನಿಗೆ. ಅದಕ್ಕೆ ಕಡ್ಡೆ ಬಿಡ್ಕೊಂಡು ಕೂತಾನ. ನಾ ದಮ್ಮಪ್ಪ ಹಿಟ್ಟು ನಾದಿ ಆಮ್ಯಾಗ ಹಿಟ್ಟು ನಾದನ ಒಂದು ಸ್ವಲ್ಪ ಹಿಟ್ಟು ನೆನಿಬೇಕು. ಆಳ್ತನ ಚಿನ್ನು ತಲೆ ಇಕ್ತೀನಿ, ಸಾಲಿಗೆ ಹೋತಾಳ. ಆಕಿ ತಲೆ ಇಕ್ಕಿ ಬಿಟ್ಟಂದ್ರೆ ಆಮ್ಯಾಗ ಮತ್ತು ಚಪಾತಿ ಮಾಡ್ತಿದ್ದ. ಚಪಾತಿ ಮಾಡೋಣ, ಊಟ ಮಾಡಿ ಕಟ್ಕೊಂಡು ಹೋಗ್ಲಿಕ್ಕೆ ಆಕಿಗೆ ಅನುಕೂಲ ಆಗ್ತದೆ. ಇನ್ನೊಂದು ಹಿಟ್ಟು ಭೀ ನೆನಿತದ. ಆಳ್ತನ ಅಲ್ಲಿ ಹೋಗ್ತಿದ್ ನೋಡ್ರಿ. ಅವನಿಗೆ ಒಟ್ಟ ದಮ್ಮಿದ್ದಿತ್ತಲ್ಲ ಒಲಿ ಪುಟ್ಟು ಮಾಡ್ಲಿಕ್ಕೆ. ಅದಕ್ಕಾಗಿ ಲಾಸ್ಟಿಗೆ ಮಾಡಪ್ಪ ಮಾಡು, ಒಲಿ ಹತ್ತತನ ನಂದು ಹಿಟ್ಟು ನಾದೋದು ಚಿನ್ನೊಂದು ತಲೆ ಇಕ್ಕದು ಎರಡೂ ಆಗ್ತದೆ ಅಂಥೇಳಿ ಅವನಿಗೆ ಪುಟ್ಟು ಮಾಡಂದೆ ನೋಡ್ರಿ. ಇಲ್ಲಿ ಒಟ್ಟು ಹಿಟ್ಟು ಚಾಳಾಯಿಸಿ ತೊಗೊಂಡಿನಿ. ಈಗ ಇದು ಒಂದು ಸ್ವಲ್ಪ ತೆಗಿತೀನಿ ರೀ. ನಾ ತೆಗೆದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾದೋದು ನೋಡ್ರಿ ಚೆಂದಾಗಿ. ಗಾಳಿ ಇದ್ದಿತ್ತಿಲ್ರಿ, ಅದು ಮೊದಲ ಗಾಳಿನೇ ಇದ್ದಿತ್ತಲ್ಲ ಒಟ್ಟು. ಈಗ ಏನು ನಾವು ಇಲ್ಲಿ ಹಿಟ್ಟು ತೊಗೊಂಡು ಹಿಟ್ಟು ನಾದ್ಲಕ್ಕೆ ಕುಂಡ್ರನ ಗಾಳಿ ಬರ್ಲಾಗ್ತದೆ ನೋಡ್ರಿ. ಒಟ್ಟು ನನ್ನ ಮಾರಿ ಮ್ಯಾಗೆ ಬರ್ಲಾಗತ್ತೈತೆ ರೀ ಹೋಗಿ. ಇಲ್ಲಿ ನೋಡ್ರಿ, ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದ್ಲತ್ತಿದ. ಒಮ್ಮೆ ಜಾಸ್ತಿ ನೀರು ಹಾಕಿ ನಾದನ ಚೆಂದ ಆಗಂಗಿಲ್ಲ ನೋಡ್ರಿ. ಹಿಟ್ಟು ಜೀರ್ಕಾಗ್ತದ. ಸ್ವಲ್ಪ ಹಿಟ್ಟು ಹಾಕಿ ನೀರು ಹಾಕಿ ನಾದಿ ಒಂದು ಸ್ವಲ್ಪ ಸೈಡಿಗೆ ಇಟ್ಟು ಮತ್ತು ಆಮ್ಯಾಗ ಎಲ್ಲ ಮಿಕ್ಸ್ ಮಾಡಿ ಒಂಜೀವ ಮಾಡಿದೆವು ಅಂದ್ರೆ ಚಪಾತಿ ಅಂತೂ ಸೂಪರಾಗಿ ಬರ್ತಾವೆ ನೋಡ್ರಿ. ಏನೇನೋ ಕಾಗದ ಅದು ಇದು ಹಾಕಾಗತ್ತನ್ರಿ. ಒಟ್ಟು ಹೋಗಿ ನನ್ನ ಮುಖದ ಮ್ಯಾಗೆ ಬರಾಕತ್ತದ. ಈ ಥರ ಒಲಿ ಮ್ಯಾಗ ಅಡುಗೆ ಮಾಡ್ಲಿಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ. ಯಾಕಂದ್ರೆ ಇಲ್ಲಿ ಇರೋದು ಮ್ಯಾಲ ಮನ್ಯಾಗಲ್ರಿ ನಾವು. ಇಲ್ಲಿದು ಎತ್ತಿ ಒಯ್ಯೋದು ಎತ್ತಿ ತರೋದು ಇಲ್ಲಿ ಅದ್ರ ಬಾಗಿಲು ಭೀ ಇಲ್ಲಿದಕ್ಕೆ ನಾಯಿ ಬೆಕ್ಕ ಭಾಳ ಇದು ಮಾಡ್ತಾವ್ರಿ. ಒಳಗೆ ಹೋಗಾರ್ದಾಗ ಬರ್ತಾವೆ, ಹೊರಗೆ ಹೋಗಾರ್ದಾಗ ಬರ್ತಾವೆ. ಹಂಗಾಗಿ ಅವತ್ರದ್ದು ಏನಾರು ಎತ್ಕೊಂಡು ಹೋಯ್ತಾವೆ ಮಾಡ್ತಾವೆ ಅಂಥೇಳಿ. ಮತ್ತು ಗಾಳಿ ಸಂಬಂಧ ಗಾಳಿ ಇದ್ದಿತ್ತಂದ್ರೆ ಇಟ್ಟು ಮಸ್ತ್ ಇರ್ತಿತ್ತು ರೀ. ಈಗ ತಿಂಗಳಾಯ್ತು ನೋಡ್ರಿ ಒಟ್ಟು ಗಾಳಿನೇ ಕಡಿಮೆ ಇಲ್ಲ. ನಾ ಅಂದ್ಕೊಂಡಿದ್ದೆ ಒಲಿ ಮ್ಯಾಗ ಮಸ್ತ್ ರೆಸಿಪಿ ಮಾಡ್ಬೇಕಂಥೇಳಿ. ಗಾಳಿ ಸಂಬಂಧ ಅಂತೂ ಏನೂ ಮಾಡೋಕ್ಕಾಗುತ್ತಿಲ್ಲ ನೋಡ್ರಿ. ಗಾಳಿ ಏನು ಮಾಡ್ತದ್ರಿ, ಒಮ್ಮೆ ಈ ಕಡೆ ಬಿಡ್ತದೆ, ಒಮ್ಮೆ ಈ ಕಡೆ ಬಿಡ್ತದೆ. ಒಟ್ಟು ಕಡೆ ಗಾಳಿ ಸುತ್ತ ಹಾಕ್ತಂದ್ರೆ ಒಲ್ಯಾಗ ಉರಿನೇ ನಿಂದ್ರಲ್ಲ. ಅದಕ್ಕಾಗಿ ಬೇಜಾರು ನೋಡ್ರಿ ಅಡುಗೆ ಮಾಡ್ಲಿಕ್ಕೆ. ಆಯಿತು, 9:15 ಅಷ್ಟಿಗೆ ಚಿನ್ನು ಸಾಲಿಗೆ ಹೋಗ್ತಾಳಲ್ರಿ. ಇಲ್ಲ ಊಟನೇ ಮಾಡ್ಬೇಕಾಗ್ತದ. ಇಲ್ಲಿ ನೋಡ್ರಿ, ಹಿಟ್ಟು ನಾದಂತ್ರ ಆಗ್ಯದ. ಇದಕ್ಕೆ ಮಿದ್ಲಿತಿದ್ ನೋಡ್ರಿ.
ಜಾಸ್ತಿ ಮಿದ್ಲಿತದೆ. ಯಾಕಂದ್ರೆ ಪದ್ರ ಚಪಾತಿ ಮಾಡಾಕತ್ತೀನಿ ಅಲ್ರಿ ನಾ, ಮೆತ್ತಗೆ ಸಾಫ್ಟಾಗಿ ಬರ್ಬೇಕಂಥೇಳಿ ಈ ಥರ ನಾದಕತ್ತಿದ್ದು ನೋಡ್ರಿ. ಅದಕ್ಕೆ ಹೊಳಿ 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 ಮಿದ್ದು 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 ನಾದ್ದೇವು ಅಂದ್ರೆ ಹಿಂಗೆ ನಿಕ್ಕ ಬೆಣ್ಣೆ ಥರ ಆಗ್ತದೆ ನೋಡ್ರಿ ಹಿಟ್ಟು. ಬುಟ್ಟ್ಯಾಗ ಒಂದು ಸ್ವಲ್ಪ ಇಡುನ್ರಿ. ಅಲ್ಲಿ ತನ ಚಿನ್ನು ತಲೆ ಹಾಕ್ಬೇಕು ನೋಡ್ರಿ. ಚಂದ ಕೂತವ್ರಂತ ಅವ್ಯಾಕೆ ಹಾಕೊಂಡಿವಿ ಏನು ಆಕಡ ಆಕಡ ಇಷ್ಟ ನನಗ ಅವನೇ ಒಂದು ಬೇಕು. ಇದು ಮಸ್ತ್ ನಿಂಗೆ ತಿನ್ನೋ ಕೊಡ್ತಿದ್ಲ ಇಲ್ಲಿ ಕುಕ್ಕೋ 5 ಆಗ್ಬಾರ್ದ್ರಿ. ಹಣಗಿತ ಇಲ್ಲಿ ನೋಡ್ರಿ ಚಿನ್ನು ತೆಲಿಯಕ್ಕೆ ಬರತನ ಹಿಟ್ಟು ಬಿ ನೆಂದದ. ಇದಕ್ಕೆ ಒಂದು ಸ್ವಲ್ಪ ಕಲ್ಲಿಗೆ ಎಣ್ಣೆ ಹಚ್ಚಿ ಗಸ 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 ಹಿಟ್ಟು ಮಿದೇನ್ರಿ. ಮಿದ್ದು ಚಪಾತಿ ಮಾಡೋಣಂತ್ರಿ. ಮಸ್ತ್ ನೆನಿತದ ನೋಡ್ರಿ. ಈ ಥರ ಹಿಟ್ಟು ನಾದಿ ಒಂದು ಸ್ವಲ್ಪ 5 ನಿಮಿಷ ರೀ. ನಾ ಏನು ತೆಲಿಕ್ಕಕ್ಕೆ ಅಲ್ಲಿ ಟೈಮ್ ಹಿಡ್ದದ ನನಗೆ. 5 ನಿಮಿಷದಾಗ ತೆಲಿಕ್ಕಿ ಬಂದೀನಿ. ಮಸ್ತಾಗಿತ್ತು ನೋಡ್ರಿ ಹಿಟ್ಟು. ಇಲ್ಲಿ ಸೋನು ಒಲಿ ಬಿ ಪುಟ್ಟು ಮಾಡಿ ಇಟ್ಟಾನ. ಇತ್ತೇವೆ ಒಂದು ಸ್ವಲ್ಪ ತಿಕ್ಕೊಂಡು ಬಂದರಿ. ತಿಕ್ಕೊಂಡು ಬಂದು ಒಲಿ ಮ್ಯಾಗ ಇಟ್ಟೀನಿ. ಈಗ ಭಾಳ ಜಾಸ್ತಿ ಮಿದುವೂ ಮಾಡಿಲ್ಲ, ಭಾಳ ಜಾಸ್ತಿ ಗಟ್ಟಿನೂ ಮಾಡಿಲ್ಲ. ಹಿಟ್ಟು ಮೀಡಿಯಮ್ದಾಗ ಇಟ್ಟೀನಿ ನೋಡ್ರಿ. ಇಲ್ಲಿ ನೋಡ್ರಿ ಒಂದು ತಗಡು ತೊಗೊಂಡಿನಿ. ತಗಡಿಗೆ ಒಂದು ಸ್ವಲ್ಪ ಇದು ಈ ಥರ ಹಾಳಿ ಗೋಲ್ ರೌಂಡ್ ಕಟ್ ಮಾಡಿ ಹಾಳಿ ತಂದೀನಿ ರೀ ಒಂದು. ಇದಕ್ಕೆ ಒಂದು ಸ್ವಲ್ಪ ತಗಡಿಗೆ ಎಣ್ಣೆ ಹಚ್ಚೋದ್ರಿ. ಈ ಥರ ಎಣ್ಣೆ ಹಚ್ಚಿ ಹಾಳಿ ಹಚ್ಚೋಣ್ರಿ ಮ್ಯಾಗ. ಯಾಕಂದ್ರೆ ಎಣ್ಣೆನೂ ಜಾಸ್ತಿ ಹೋಗಲ್ಲ ಮತ್ತು ತಗಡಿನ ಚಪಾತಿ ಪಟ್ಟ ತೂಸ್ತಾವ ನೋಡ್ರಿ. ತಗಡಿಗೆ ಒಟ್ಟು ಹತ್ಕೊಳ್ಳಂಗಿಲ್ಲ. ತೇವೆ ಹಾಕಾಳಿಗೆ ಈಸಿಯಾಗಿ ಉಸ್ತಾವ ನೋಡ್ರಿ. ಈ ಸಲ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕೆಲ್ಲ ಸುತ್ತೆಲ್ಲ ರೌಂಡ್ ಒಂಥರ ಹಂಚಿ ಎಳುತ್ತಿದ್ದು ಅಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದಾಗಿ ಹಿಂಗೆ ಕೈ ಆಡ್ಸನ ಕೂತು ಬಿಡ್ತು ನೋಡ್ರಿ. ಅದು ಒಟ್ಟು ಉಚ್ಚಲಿಲ್ಲ. ಮೊದಲೇದು ಒಂದೇ ಚಪಾತಿ ಈಗ ಉಚ್ಚಿತ್ರಿ ಅದು. ಆಮ್ಯಾಗ ಒಟ್ಟನೇ ಉಚ್ಚಿಲ್ಲ ನೋಡ್ರಿ. ಇಲ್ಲಿ ನೋಡ್ರಿ ಇಷ್ಟು ಹಿಟ್ಟು ತೊಗೊಂಡಿನಿ. 2 ಉಳ್ಳಿ ಕಡೆಯನ್ರಿ ಇತ್ರ. ಈಗ ಮೊದಲ 2 ಪದರಿನ ಚಪಾತಿ ಮಾಡ್ತೀನಿ ರೀ. ಚಿನ್ನು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಬಂದಿದ್ದು ಒಣಗ ಹಿಟ್ಟು. ಒಂದು ಸ್ವಲ್ಪ ಲಟಾಸನ್ರಿ. ಲಟಾಸಿ ಆಮ್ಯಾಗ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ಚಪಾತಿ ಮಾಡೋಣ್ರಿ. ನೋಡ್ರಿ ಇಲ್ಲಿ ಒಂದಕ್ಕೆ ಎಣ್ಣೆ ಹಚ್ಚೋಣಂತ, ಒಂದಕ್ಕೆ ಹಿಟ್ಟು ಹಚ್ಚೋಣ್ರಿ. ಮೊದಲು ಅದಕ್ಕೆ ಎಣ್ಣೆ ಹಚ್ಚಿದ್ರನ್ನ ನೋಡ್ರಿ ಈ ಥರ ಲಟ್ಸೋದು. ಪದ್ರ ಆಗಿ ಉಚ್ಚಿ ಬರ್ತಾವೆ ನೋಡ್ರಿ. ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಬರ್ತಾವೆ ಚಪಾತಿ. ಆಯ್ತು ಮಾಡ್ಲಿಕ್ಕೆ ಭೀ ಕೈ ಹಿಡಿಯಲ್ಲ ನೋಡ್ರಿ. ನೋಡ್ರದ ಬುಟ್ಟಿ ಚಪಾತಿ ರೆಡಿ ಆತಾವ ನೋಡ್ರಿ. ಒಲಿನೂ ಉರ್ಲಿತಿತ್ತಲ್ರಿ ಇಲ್ಲಿ ಹಾಗೆ. ಅದಕ್ಕಾಗಿ ಪಟ ಪಟ ಮಾಡಬೇಕು. ಚಿನ್ನು ಉಂಡು ಸಾಲಿಗೆ ಹೋಗಿರ್ತಾಳಲ್ರಿ, ಅದ್ರ ಸಂಬಂಧ ಮಾಡಾಕತ್ತಿದ್ದು ನೋಡ್ರಿ ನಾ.
ಇಲ್ಲಿ ಒಂದು ಸ್ವಲ್ಪ ಹಂಚಿಗೆ ಒಂದು ಸ್ವಲ್ಪ ಇದೇ ಹಿಟ್ಟು ತೊಗೊಂಡು ಒಂದು ಜರ ಎಣ್ಣೆ ಹಚ್ಚಿ ತೇವಿ ಒರ್ಸಾಕತ್ತಿದ್ದು ನೋಡ್ರಿ. ತೇವಿ ಕ್ಲೀನ್ ಆಗ್ತದ್ರಿ ಆ ರೀತಿ ಒರೆಸೋದ್ರೆ. ಒಂದು ಜರ ಹೊಸ ಸ್ಟಿಕ್ ತಂದಿನಲ್ರಿ ತೇವಿಗೆ ಒಂದು ಜರ ಹತ್ಕೊಂಡಂಗೆ ಮಾಡ್ಲಾಕತ್ತೈತ್ರಿ ಅದು. ಒಂದೆರಡು ಹೇಳತ್ತನ ಒಂದು ಸ್ವಲ್ಪ ಕಾಡ್ತಾವ್ರಿ ನೋಡ್ರಿ. ಇದು ಒಂದೇ ಸಲ ಎತ್ತದ ಇದಕ್ಕೆ ಆಗದ. ಇಲ್ಲಿ ನೋಡ್ರಿ ಇದು ಒಮ್ಮೆ ಉಚ್ಚಿತ್ತು ನೋಡ್ರಿ ಅದು ಹಾಳಿ ಮತ್ತೊಮ್ಮೆ ಒಟ್ಟ ಉಚ್ಚಲಿಲ್ಲ ನೋಡ್ರಿ. ನೋಡ್ರಿ ತೆವ್ಯಾಗ ಒಂದು ಚಪಾತಿ ಹಾಕಿನಿ, ಈಗ ಮತ್ತೊಂದು ಚಪಾತಿ ಲಟಾಸಿನ ನೋಡ್ರಿ. ಹಿಂಗೆ ಭಾಳ ಈಝಿಲಿ ಆತಾವ ನೋಡ್ರಿ ಇವು. ಈ ಥರ ಎಷ್ಟು ಚಪಾತಿ ಮಾಡಿದ್ರು ಬೇಸರ ಆಗಂಗಿಲ್ಲ ನೋಡ್ರಿ. ಎಣ್ಣೆ ಏನು ಜಾಸ್ತಿ ಹಚ್ಚಾಕತ್ತಿಲ್ಲ, ನೀವು ನೋಡ್ತಿರ್ಬೋದು. ಸ್ವಲ್ಪನೇ ಎಣ್ಣೆ ಹಚ್ಲತ್ತೀನಿ ನೋಡ್ರಿ. ಇದು ಗಾಳಿಗೆ ಒಂದು ಸ್ವಲ್ಪ ಉರಿ ಚಂದ ಹತ್ತಲಾಗಿತ್ತು ನೋಡ್ರಿ. ದಂಡ ಹಂಚಿ ಲಗುಟನೆ ಏಳಲಾಗಿವು ನೋಡ್ರಿ. ಒಂದು ಸ್ವಲ್ಪ ಚಿನ್ನು ಈಗ ಸಾಲಿಗೆ ಹೋಗಿ ಕೇಳಲ್ರಿ. ಅದರ ಸಂಬಂಧ ಅಕ್ಕಿಗೆ ಸಬ್ಸಿ ಪಲ್ಯ ಮಾಡಿದ ಒಣಗಿ ಸಬ್ಸಿ ಪಲ್ಯ ಒಣಗಿ ಚಪಾತಿ ಉಂಡು ಸಾಲಿಗೆ ಹೋಗು ಲೇಟ್ ಆತದ ನಿನಗೆ ಅರ್ಲತ್ತಿದ. ಅಕ್ಕಿ ತನ್ನ ಸಾಲಿ ಡಬ್ಯಾಗ ಒಂದು ಸ್ವಲ್ಪ ಒಣಗಿ ತಂದು ಉಳ್ಳುತ್ತಿ ನೋಡ್ರಿ. ಚಪಾತಿ ಹಿಂಗೆ ಮಾಡಿ ಕೊಡ್ಲತ್ತಿದ. ಸೋನು ಒಂದು ಸ್ವಲ್ಪ ಹಿಡಿಯೋ ಮಾಡ್ಲತ್ತಿದ. ಅವನಿಗೆ ಭೀ ಊಟ ಮಾಡಂದ. ಅವ ಹಂಗೆ ಉಣ್ತೀನಿ ಅಲ್ಲ ತಂದ. ಹಾಗೆ ಅಕ್ಕಿ ಬಿಸಿ ಬಿಸಿ ಚಪಾತಿ ಮಾಡಿ ಕೊಡ್ಲತ್ತೀನಿ ನೋಡ್ರಿ. ಈಗ ಗಾಳಿಗಾಗಿ ಒಲಿ ಚಂದ ಉರಿಯಲಾಗಿತ್ತು ನೋಡ್ರಿ. ಇಲ್ಲಿ ನೋಡ್ರಿ ಇದ್ರಂತೆ ಅಷ್ಟು ಚಪಾತಿ ಬರಾಬರ ಮಾಡ್ಲತ್ತಿದ್ದು ನೋಡ್ರಿ. ಗಾಳಿ ಅಂತೂ ಸಿಕ್ಕಾಪಟ್ಟಿ ಕಾಡ್ಲತ್ತಿತ್ತು, ಸುತ್ತ ಹಾಕ್ಲತ್ತಿತ್ತು ಅದು ಗಾಳಿ. ಇಲ್ಲಿ ಮ್ಯಾಲೆ ಒಂದು ಸ್ವಲ್ಪ ಗಾಡಿ ಮೇಲೆ ಒಂದು ಇಟ್ಟೇ ಓಪನ್ ಐತ್ರಿ, ಆ ಥರದೊಂದು ಗಾಳಿ ಬರ್ತದೆ ನೋಡ್ರಿ. ಹಿಡಿಯೋಲಿ ಎಂತಿ ಆತತ್ ಹೇಳಿ ಒಂದು ಸ್ವಲ್ಪ ಸ್ಪೀಡ್ ಇಟ್ಟೀನಿ ರೀ. ಕಡಿಚಿನ್ನು ಉಳುತ್ತಾ ಅವ ಮುದ್ದಮ್ಮನೆ ಹಿಡಿಯೋ ಮಾಡಿಲ್ಲಕ್ಕಿಂದು ಪಲ್ಯ ತೋರ್ಸವ ತಂದಿದ ಮಾಡಿಲ್ರಿ. ಮಸ್ತಾಗಿತ್ತು ನೋಡ್ರಿ. ಸಬ್ಸಿ ಪಲ್ಯ ಮಾಡಿದೆ ಇವತ್ತು. ಸಬ್ಸಿ ಪಲ್ಯ ಒಣಗಿ ಚಪಾತಿ ಸೂಪರ್ ನೋಡ್ರಿ. ಇಲ್ಲಿ ನೋಡ್ರಿ ಹಾಗೆ ಈಗ ಅವು 2 ಪದರಿನ ಚಪಾತಿ ಅದಲ್ಲ. ಈಗ ಇಲ್ಲಿ ಒಂದ್ರ ಮ್ಯಾಗ ಒಂದು ಹಾಕಾಕತ್ತೀನಿ ನೋಡ್ರಿ. ಎಷ್ಟು ಮಸ್ತ್ ಕಾಣಿಸ್ಲತ್ತವ ಚಪಾತಿ. ದೊಡ್ಡ ಆಗ್ಯಾವ್ರಿ ಚಪಾತಿ ಅಂತರು ನೋಡ್ರಿ. ಇದೇ ರೀತಿ ಒಂದು ಬಯ್ಯರ್ದಾಗ ಹಿಂಗೆ ಹೊಳಿಸಿ ಹಾಕೋದು, ಮತ್ತೊಂದು ಈಚೆ ಕಡೆ ಹಾಕೋದು ನೋಡ್ರಿ. ತೆವಿನ ಚಪಾತಿನೇ 10 ಚಪಾತಿ ಆಗತ್ತನ ತೆಗೆಯೋದೇ ಇಲ್ಲ ನೋಡ್ರಿ. ಭಾರಿ ಸಾಫ್ಟಾಗಿ ಬರ್ತಾವೆ ನೋಡ್ರಿ ಈ ಥರ ಚಪಾತಿ. ನೋಡ್ರಿ ಹೊಳಿಸಿ ಹಾಕಿ ಮತ್ತು ಈ ಸೈಡ್ ಚಪಾತಿನ ಹಾಕಾಕತ್ತೀನಿ. ಇದೇನು ಹಾಳಿ ಉಚ್ಚಂಗಿಲ್ಲ ಬಿಡಂಗಿಲ್ಲ ನೋಡ್ರಿ. ಒಮ್ಮೆ ಕೂತಂದ್ರೆ ಖಲಾಸ ಐತ್ರಿ ಇದು. ಒಂದು ಬಯ್ಯಾರ್ದಾಗ ಒಂದು ರೆಡಿ ಆಗ್ತದೆ ನೋಡ್ರಿ. ಇದು ಲಗೂಟನೆ, ಯಾಕಂದ್ರೆ ಎಣ್ಣೆ ಹಚ್ಚಿ ಮಾಡ್ತೇವಲ್ರಿ, ತಡ ಹಿಡಿಯಂಗಿಲ್ಲ. ಸ್ವಲ್ಪ ತೀಡಿದ್ರೆ ಸಾಕು ನೋಡ್ರಿ. ಕೈ ಸಳ್ಳ ಬಿಟ್ಟು ತೀಡ್ಬೇಕ್ರಿ. ಯಾಕಂದ್ರೆ ಜಾಸ್ತಿ ಜೋರು ಹಾಕಿ ತೀಡನ ದಪ್ಪ ಸಣ್ಣ ಆಗಿಬಿಡ್ತಾವೆ. ಅದಕ್ಕಾಗಿ ಕೈ ಸಳ್ಳ ಬಿಟ್ಟು ಅವ್ರು ತೀಡ್ಬೇಕು ನೋಡ್ರಿ. ಮಸ್ತ್ ಆತಾವ ಚಪಾತಿ.
ಇಲ್ಲಿ ನೋಡ್ರಿ ಅಷ್ಟು ಚಪಾತಿ ಮಾಡೋದಂತೂ ಆಯಿತು. ಚಪಾತಿ ಯಾವ ರೀತಿ ಬಂದವಂತ ನೋಡ್ಕೊಂಬರ್ರಿ ಫ್ರೆಂಡ್ಸ. ಮಸ್ತ್ ಮಸ್ತಾಗಿ ಪದ್ರಿನ ಚಪಾತಿ ರೆಡಿ ಆಗ್ಯಾವ ನೋಡ್ರಿ. ಇಲ್ಲೊಂದು ಸ್ವಲ್ಪ ಫೋಟೋ ತಕ್ಕೊಳತಿದ. ಭಾರಿ ಸಾಫ್ಟ್ ಆಗ್ಯಾವ ನೋಡ್ರಿ ಚಪಾತಿ ನೋಡ್ರಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಈ ಥರ ಒಂದ್ರ ಮ್ಯಾಗ ಒಂದು ಹಾಕಿದ್ರೆ 10 ಪದರಿಂದ 10 ಚಪಾತಿ ಕೂಡ ಹಾಕ್ಬೋದ್ರಿ. ನೋಡ್ರಿ ಎಷ್ಟು ಮಸ್ತ್ ಬೈದಾವ. ಒಟ್ಟು ಉಚ್ಚಿ ಬರ್ತಾವ ನೋಡ್ರಿ ಇವು. ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ ಏನಿಲ್ಲ. ಸಾಫ್ಟನು ಅಟ್ಟೆ ಆತಾವ್ರಿ. ಇಲ್ಲೊಂದು ಸ್ವಲ್ಪ ಇದೊಂದು ಜರ ಹೊತ್ತದ ನೋಡ್ರಿ. ಯಾಕಂದ್ರೆ ಉರಿ ಒಲಿ ಮ್ಯಾಗ ಜಾಸ್ತಿ ಕಡಿಮೆ ಆಗ್ತದಲ್ರಿ. ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದವ. ತುಟಿಲಿ ತಿನ್ಬೋದು ನೋಡ್ರಿ. ಅಷ್ಟು ಮಸ್ತಾಗಿ ಚಪಾತಿ ಬಂದವ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಇವತ್ತಿಂದು 10 ಪದರಿನ ಚಪಾತಿ ಮತ್ತು 2 ಪದರಿನ ಚಪಾತಿ ಯಾವ ರೀತಿ ಬಂದವಂತ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಮನೆಯಲ್ಲಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದವ. ಕಲರ್ ಅಂತೂ ಸೂಪರಾಗಿ ಬಂದವ. ಮತ್ತೆ ಸಿಗೋಣ ರೀ ಮುಂದಿನ